ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ತುಂಬ ದಿನಗಳ ನಂತರ ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮೈಸೂರಲ್ಲಿದ್ದೀವಿ. ಸೊ ಮೈಸೂರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ನಾವೆಲ್ಲ ಸೇರಿ ನಮ್ಮ ಒಂದು ಅರ್ಕೆ ಏನಿತ್ತು ಯೂಟ್ಯೂಬ್ ಸಿಕ್ಕಿದ್ದಕ್ಕೆ ಸಬ್ಸ್ಕ್ರೈಬರ್ ಜೊತೆ ಬರ್ತೀನಿ ಅಂತ ಏನು ಕೇಳ್ಕೊಂಡಿದ್ದೆ ಅದನ್ನು ನೆರವೇರ್ಸೋಕ್ಕೆ ಇವತ್ತು ನಾನು ಹೊರಟಿದ್ದೀನಿ. ಚಾಮುಂಡಿ ಬೆಟ್ಟನ ಲೈಫಲ್ಲಿ ಫಸ್ಟ್ ಟೈಮ್ ಹತ್ತುತ್ತಾ ಇದ್ದೀನಿ. ಸೊ ನಾವು ಸಾಯಿ ವಿಹಾರಲ್ಲಿದ್ವಿ. ಇವಾಗ ಎಲ್ಲರೂ ರೆಡಿಯಾಗಿ ಕೆಳಗಡೆ ಬಂದಿದ್ದೀವಿ. ನಮ್ಮನ್ನ ಪಿಕ್ ಮಾಡೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸೇ ಬಂದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಆರ್ಯನ್ ಬ್ರೋ ಇನ್ನೂ ಎದ್ದಿಲ್ಲ. ಆರ್ಯನ್ ಬ್ರೋ ಸ್ವಲ್ಪ ಲೇಟಾಗಿ ಬರ್ತೀನಿ, ನಿಮಗೆ ಬೆಟ್ಟ ಹತ್ತಕ್ಕಾಗಲ್ಲ, ಅವ್ರಿಗೆ ಪಾಪ ಸ್ವಲ್ಪ ಕಾಲು ಇದಾಗುತ್ತೆ ಅಂತೇಳಿ ಇಲ್ಲಿ ಕಮೆಂಟ್ ಏರಾಗಿತ್ತು ಅಂತೇಳಿ. ಸೊ ಅವರು ಡೈರೆಕ್ಟ್ ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ನಾವೆಲ್ಲ ಬಾಯ್ಸ್ ಬೆಟ್ಟ ಹತ್ಕೊಂಡು ಹೋಗ್ತೀವಿ. ಇನ್ನೂ ಆದಿತ್ಯ ಆಂದವೆ. ಅವ್ನು ಅವಾಗಲೇ ಫೋನ್ ಮಾಡಿದಾಗ 1 hour ಮುಂಚೆ ರಾಮನಗರ ಬಿಟ್ಟಿದ್ದೀನಿ ಇಂದ. ಇನ್ನೇನು ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಇರ್ತಾನೆ. ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬರ್ಬೋದೇನೋ, ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಹತ್ತಿನ ಇಲ್ವೋ ಅನ್ನೋದು ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ಜಿಮ್ಗೆ ಹೋಗಿ ಒಂದು 2-3 ತಿಂಗಳೇ ಆಗ್ಬಿಟ್ಟೈತೆ. ಏನಾಗುತ್ತೆ ಬ್ರೋ, ನೀವೆಲ್ಲ ಫುಲ್ ಹತ್ಬಿಡ್ತೀರಾ ಬಿಡಿ ಮೈಸೂರವರು. ಹೌದಾ, ಮೈಸೂರವ್ರೇನಾ ಪ್ರಾಪರು? ಎಲ್ಲಿ? ನಮ್ಮದು ದೇವರ ಸರ್ಕಲ್. ಕ್ರೇಜಿ ದಟ್ಕಳ್ಳಿ. ಏನಾಗ್ಬಿಟ್ಟೈತೆ? ಕ್ರೀಮು ಏನೋ ಆಗ್ಬಿಟ್ಟೈತೆ. ಓ, ಸನ್ಸ್ಕ್ರೀನು ಉಚ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಏನು ಬ್ರೋ ಎಷ್ಟು ಕಲರ್ ಇದ್ರು ಮೈಸೂರಲ್ಲ? ಹಾಂ, ಇಲ್ಲಿ ನೋಡಿ ಎಷ್ಟು ಕಲರ್ ಅವ್ರು ಇರಲ್ಲ. ನನ್ನ ಫ್ರೆಂಡ್ ಹಂಗೆ ನನ್ನ ಫ್ರೆಂಡ್ ಶ್ರೀನಿಧಿ ಅಂತ. ಬ್ರೋ ಥ್ಯಾಂಕ್ಸ್ ಬ್ರೋ, ನಮ್ಮನ್ನ ಪಿಕ್ ಮಾಡ್ತಾ ಇರೋದಕ್ಕೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ನಾನು 6 ಗಂಟೆಗೆ ಬಂದೆ. ನೀವು ಬಂದಿದ್ದು ಗಾಡಿ ಸೌಂಡ್ ಕೇಳಿಸ್ತು ನಿಮಗೆ? ಏನೋ ಇಂಜಿನ್ ಹೋಗೈತೆ. ಯಾರು ಇಂಜಿನ್ ಅಂತ ಕೇಳಕ್ಕೆ ಹೋಗ್ಬೇಡಿ. ಆದರೂ ಗೈಸ್ ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಹಾಂ, ಖಾಲಿ ರೋಡ್ಸು. ಯಪ್ಪ ನೋಡು ಎಲ್ಲ ಅವ್ರು ನೋಡು. ಅಲ್ಲಿ ಸಿಂಪಲ್ ನಿನಗೆ ಅರುಣಾಡಾಗ ಹೋಗು, ಕಾಲರ್ ಟಿ ಶರ್ಟ್ ತಗೋ, ಫಾರ್ಮಲ್ ಪ್ಯಾಂಟ್ ತಗೋ, 2 ಸೇರಿ 550 ರೂಪಾಯಿ. ಎಷ್ಟೋ ಮೆಟ್ಲೈತೆ. ಇಲ್ಲೇನು ಬ್ರೋ ಇಷ್ಟೊಂದು ಜನ ಅವ್ರೆ? ಏನೈತಿ ಇಲ್ಲಿ? ಏನಿಲ್ಲ, ಎಲ್ಲ ನೆಟ್ಕೊಂಡ್ ಬರ್ತಿರೋದೆ. ಇದು ಬೆಟ್ಟ ಹತ್ತ ಜಾಗನಾ? ಇಲ್ಲೇ ಇದೆ. ಹೇಳು, ನನ್ನ ಪ್ರಕಾರ ಒಂದು 5 ಜನ ಬಂದಿರ್ಬೋದು. ಆರಾಮಾ? ಆರಾಮ. ಹಾಯ್ ಬ್ರೋ, ಅಣ್ಣ ತಮ್ಮದಿರ ಅನ್ಸುತ್ತೆ ಪಕ್ಕ ನೀವು. ಬ್ರೋ ಅಲ್ಲಿ ಸುಸ್ತು ಅಂತ ಕೇಳಿದ್ರೆ ವಾಪಸ್ ಮಾತ್ರ ಕೊಟ್ಬಿಡಿ ಅವ್ನಿಗೆ. ಇವ್ರನ್ನ ಕೇಳಿ, ಇವ್ರು ನಮ್ಮ ಗುರುಗಳು. ನಮಗೆ ಎಕ್ಸಾಮಲ್ಲಿ ತೋರಿಸ್ತಾ ಇದ್ದವ್ರು ಇವರೇ. ಹಾಂ, ನಾವು ಫೇಲ್ ಆಗ್ಬಿಟ್ವಿ. ಅಯ್ಯೋ ಪಾಸ್ ಅಲ್ಲಪ್ಪ, ಟಾಪರ್ ಅವನು, ಕಾಲೇಜ್ಗೆ ಟಾಪರ್ ಅವನು. ₹100 ಕೇಳಿದ್ರೆ 250. ಪಾಪ ಎತ್ಬಿಡೋಣ ಬಿಡೋ. ಯಾವುದೋ ಬಾಡಿಗೆ ಗಾಡಿ ಬೇರೆ, ಯಾವುದೋ ಹ್ಯಾಂಡಿಕ್ಯಾಪ್ ಕೋತಿ. ಫೀಸಿ ರೆಂಟಲ್ಸ್. ಒಳ್ಳೆ ಸೈಜ್ಗಳವೆ ಅಲ್ಲ? ಇಲ್ಲ ಬ್ರೋ, ಯಾವತ್ತು ಲೈಫಲ್ಲಿ ಆಯ್ತಿಲ್ಲ. ಹಾಂ, ಫಸ್ಟ್ ಟೈಮು. ಆಯ್ತಾ? ಕೇಳಿ ಮಚ್ಚ ಏನೋ ಕೇಳ್ತಾವ್ರ ಅಣ್ಣ. ಫಿಕ್ಸ್ ಆಯ್ತಾ ಇಲ್ಲ ಹುಡುಗಿ? ಲೈಫಲ್ಲಿ ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟ ಹತ್ತಾ ಇರೋದು. ಏನೋ ಒಂಥರ ಖುಷಿ ಆಗ್ತಾಯಿದೆ. ಒಳಗಡೆ ಏನೋ ಅಂತ ಗೊತ್ತಿಲ್ಲ. ಬಟ್ ಇಷ್ಟ ಜನ ಯಾರು ಬಂದಿಲ್ಲ ಅಲ್ಲ? ಹಾಂ, ಗೊತ್ತು ಗೈಸ್. ಜಾಸ್ತಿ ಜನ ಬಂದಿಲ್ಲ, ನಾವು ನಮ್ಮ ಬಾಯ್ಸ್ ಅಷ್ಟೇ. ಜಾಸ್ತಿ ಜನ ಬಂದಿಲ್ಲ ಅಂದ್ರೆ ಒಂದು ಕಡೆ ಖುಷಿಯಪ್ಪ. ಇವ್ರಿಗೆಲ್ಲ ಒಳ್ಳೆ ದರ್ಶನ ಮಾಡಿಸ್ಬಿಡ್ಬೋದು. ಜಾಸ್ತಿ ಜನ ಬಂದರೆ ದರ್ಶನ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಯಾವಾಗ ಬೆಟ್ಟ ಹತ್ಕೊಂಬಂದವ್ರಿಗೆ ಹಾಲು ಕೊಡ್ತೀವಿ ಅಂದಿದ್ದಕ್ಕೆ ಫುಲ್ಲು ಜಾಮ್ ಮಾಡಿಬಿಟ್ಟಿದ್ರು ತಾನೇ ಇಲ್ಲಿ. ಹಾಂ, ಕರೆಕ್ಟ್ ಆಷಾಢ ಮೇಲೆ ಒಳ್ಳೆ ವರ್ಕೌಟ್ ಎಲ್ಲ ಮಾಡ್ತವ್ರೆ, ಸ್ಕಿಪ್ಪಿಂಗ್ ಎಲ್ಲ ಮಾಡ್ತವ್ರೆ ಗೈಸ್ ಇಲ್ಲಿ. ಬನ್ನಿ, 200 ಮೆಟ್ಲಾಯಿತು. ಹಾಂ, ಹೌದಾ? ಅಂತ. ಹಾಂ, ನೈಸ್ ಟು ಮೀಟ್ ಯು. ನಾವೇ ಬೇಗ ಬಂದ್ಬಿಟ್ವಿ. ಸಾರಿ, ಯಾರು ಬರಲ್ಲ ಅಂದ್ಕೊಂಡ್ವಿ. ಎಷ್ಟು ಜನ ಇದ್ರಿ? ಬತ್ತಾವನಾ? ಸ್ಟೋರಿ ನೋಡಿದ್ರಾ? ಓಕೆ ಗೈಸ್, ಇವ್ರು ಮಾತ್ರ ನಮ್ಮವ್ರು, ಅವ್ರು ನಮ್ಮವರಲ್ಲ. ಕನ್ಫ್ಯೂಸ್ ಆಗ್ಬಿಟ್ಟಿರ ಆಮೇಲೆ.
ಕೂರು ಕೂರು ಸಾಗರ್ ನೀನು ಕೂರು. ಇವರು ಕೊಡ್ಬೇಕದಕ್ಕೆ ಇಲ್ಲ ಕೂರಲ್ಲ. ಏನೋ ಸಾಗರ್ ನಮ್ಮ ನೋಡೆಲ್ಲ ನಗ್ತಾವ ಸಾಗರ್. ಹಾಂ ಅದಕ್ಕೆ ಅವ್ರು ಆ ಥರ ನಗ್ತಾ ಇಲ್ಲ, ಇವನ ಕೈಲಿ ಆಯ್ತಾ ಇಲ್ಲ ಅಂತ ನಗ್ತಾವ್ರೆ. ಯಾರು ಬಂದು ಹೇಳ್ದವನು ಇವರೇ ಇವರೊತ್ತು ಇಳಿದು ಬಿಡ್ತಾವ್ರಾ? ಬಿಸ್ಲಿಲ್ಲ ನಿಮ್ ಖುಷಿ ಇದು ಬಿಡಿ. ಹೌದಾ? ಕಾಲೆಲ್ಲ ಪದಾಡ್ತಿರೋ ಆಮೇಲೆ ಓ ತಿರುಪತಿ ಬೇಕಾ ಸಾಂಗ್ಗಳು ಅಷ್ಟೇ. ಯಾವ್ದೋ ದೇವ್ರ ಆಮೇಲೆ ಇದಾಗ್ತಾರೆ. ಎಷ್ಟಾಯ್ತು ಬ್ರೋ? 300 ಆಯ್ತಾ? 400 ಹತ್ರ ಆಗೋಯ್ತಾ? ಸಾಗರ್ ಇವಾಗ ಇಲ್ಲಿಂದ ಮಂಡಿಕಲ್ ಬರ್ತಾರೆ. ಟೈಮ್ ಔಟ್. ಅವ್ನು ಚಾಲೆಂಜ್ ತಗೊಂಡಿದ್ದಾನೆ ಇವಾಗ. ಗೈಸ್ ಸಾಗರ್ ಕೂತವನೆ ಅಂದರೆ ಅದು ಬ್ರೇಕ್ ಅಂತ ಅರ್ಥ. ಗೈಸ್ ನೋಡಿ 400ನೇ ಮೆಟ್ಲು ಕಾಣಿಸ್ತೈತೆ. ಕಾಣಿಸ್ತೈತೆ. ನೀರಿದ್ರೆ ಕೊಡು. ನೀರಿಲ್ಲ ಯಾವ ರೇಂಜ್ಗೆ ಬೇರ್ತಾ ಇದೀವಿ ಆಲ್ರೆಡಿ. ತೊಳಿ ಬ್ರೋ, ಯಾರಿಗೂ ಕೊಡ್ಬೇಡಿ, ನೀವೇ ಇಟ್ಕೊಂಡಿರಿ. ನೀರು ಕುಡಿಬೇಡಿ, ಹಂಗೆ ಮಾತ್ರ ಕುಡಿ ಅನ್ನಿ. ನೀವು ಇನ್ನೂ ಹೋಗಿಲ್ವಾ? ನೀವು ಇನ್ನೂ ಇಲ್ಲೇ ಇದ್ದೀರಾ? ಹೋಗ್ರ ಫಸ್ಟ್. ಅವಾಗೆಲ್ಲ ಯುದ್ಧ ಆದಾಗ ಇದ್ರಲ್ಲಿ ಬಂದ್ಬಿಟ್ಟು ಇದ್ರಲ್ಲೇ ಅದು ಇದು ಯಾವುದು ನೀವೇನು ಚುಚ್ಚು 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 ಚುಚ್ಚು. ಸೈನಿಕರು ಒನ್ಕೆ ಒಬ್ಬ ಅಲ್ಲೇ ಇದ್ದಿದ್ದು. ಅಲ್ಲೋಡು ಅಲ್ಲೇ ಒನ್ಕೆ ಒಬ್ಬ ಅಲ್ಲಿಂದ ಮುಚ್ಚಿಕೊಂಡಿದ್ರು. ಎಲ್ಲಾರಂತೆ ಬರ್ತಾರೆ ಡೈರೆಕ್ಟ್ ಅಲ್ಲಿ. ಆಲ್ರೆಡಿ ಹತ್ಬಿಟ್ಟವ್ನೆ. ಅವ್ನು ಹತ್ಬಿಟ್ಟು ಅಲ್ಲಿಂದ ಹಂಗೆ ಶಿವಮೊಗ್ಗಕ್ಕೆ ಹೋಗಿದ್ದಾನೆ. ನಮ್ಮ ಪುಣ್ಯ ಬಿಸಿಲಿಲ್ಲ ಇವತ್ತು. ಬಿಸಿಲಿದ್ರೆ ಅಷ್ಟೇ ಕತೆ. ಅಂಕಲ್ ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ದೀರಾ? ಏನು ಮೇಡಮ್ ಇಷ್ಟೊಂದು ಸುಳ್ಳು ಹೇಳ್ತೀರಾ ಹುಡ್ಗಂಗೆ? ಪಾಪ 10 ಮೆಟ್ಲು ಅಷ್ಟೇ ಬಾ ಅಂತ ಹೇಳ್ತಾರೆ. ನಿಂಗೆ ಈಟೆಲ್ಲ ಸಿಗ್ತಾರೆ ನೋಡು ಬೆಟ್ಟ. ಹಂಗೆ ಹಾಯ್ ಬ್ರೋ. ಇಲ್ಲೇ ಇದಾರಲ್ಲ ಇಬ್ರು. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ಹಾಂ ಸ್ಟೋರಿ ನೋಡಿದ್ವಿ. ಹೌದಾ? ನಾವು ಇಲ್ಲೇ ಬ್ರೋ, ಇಲ್ಲಿಂದ ಊರು, ಅದಕ್ಕೆ ಇಲ್ಲೇ ಬಂದು ಗಾಡಿ ಅರ್ಧ ದಾರಿ ನೀವು ಮೆಟ್ಲತ್ತದು ಕ್ರೇಜಿ. ಅವ್ರು ತುಂಬಾ ಡೌನ್ ಟು ಅರ್ತ್ ಬ್ರೋ. ಅಂಡರ್ಗ್ರೌಂಡ್ ಬ್ರೋ. ಸಾಗರ್ ಎಲ್ಲಿದ್ಯಪ್ಪ ಅಂದರೆ ನೋಡಿ ಅಲ್ಲಿದ್ದಾನೆ ಸಾಗರ್. ಕೂತಿದ್ ಕಡೆ ಎಲ್ಲ ಟ್ರಾನ್ಸಿಸ್ಟರ್ ಹಾಕ್ಬಿಡು. ಸಾಗರ್ ಫ್ರೂಟ್ಸ್ ಬೇಕಾ? ಹೇಳಿರ್ಲಿ. ಇಲ್ಲ ಕೂತ್ಕೊಳ್ರಿ, ಆರಾಮಾಗಿ ಕೂತ್ಕೊಳ್ಳಿ. ಫಸ್ಟ್ ಏಯ್ ಮಚ್ಚ ಸುಮ್ಮನೆ ಆಮೇಲೆ ಮಾತಾಡ್ತೀನಿ. ಇವಾಗ ಫಾಸ್ಟ್ ಆಗಿ ಇಮಿಡಿಯೇಟ್ ಇವಾಗ ಮಾತಾಡು. ಫಾಸ್ಟ್ ಚಸುವಾಗಿ ಬರ್ಬೇಕಾಯ್ತು. ಅಲ್ಲ ನಿನಗಿರೋದು ನಿನಗೆ ಅವ್ರು ಬರಲಿಲ್ಲ ಬ್ರೋ. ಎಷ್ಟು ಬೇವರ್ತಾ ಇದ್ವಿ ನೋಡಿ. ಪ್ಯಾನಿಕ್ ಆಗ್ಬೇಡ, ಆರಾಮಾಗಿ ಉಸಿರಾಡು. ಸಾಗರ್ ಎದ್ಕೊಂಬೇಡ, ಉಸಿರಾಡು. ಆರಾಮಾಗಿ ಉಸಿರಾಡ ಕೇಳಿ ಬ್ರೋ, ಪ್ಯಾನಿಕ್ ಆಗ್ತಾನೆ. ಗಾಳಿ ಉದ್ಲಾ ಮಚ್ಚ ಉಗ್ದೇ ಬಿಡ್ತಾನೆ ಕಣ ಇವನು. ಗಾಳಿ ಉದ್ಲ ಹೌದಾ? ಹೌದಾ? ಬಿಸ್ಲಿಲ್ಲ ಬ್ರೋ. 15 ನಿಮಿಷ ಬಂದಿದ್ದೀವಿ. ಅದೇ 4 ಮಿನಿಟ್ ಸ್ಟೋರಿ ಹಾಕಿದಾಗ ನಾವು ಅಲ್ಲಿ ಕೂತಿದ್ವಿ, ಅಲ್ಲಿ ನೋಡ್ತಾ ಇದ್ವಿ. ಹೌದಾ? ನೀನು ಎಷ್ಟೊತ್ತಿದೆ ಇಲ್ಲಿ ಹತ್ತದು? ನಾನು ಜಸ್ಟ್ ನಾವು ಕರೆಕ್ಟಾಗಿ ನಾವು 10ಕ್ಕೆ ಶುರು ಮಾಡಿ ಇಲ್ಲಿವರೆಗೂ 19 ನಿಮಿಷ ಆಗೈತೆ. ಅಷ್ಟೇ, ಒಂದು 2 ಗಂಟೆಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಅಂದ್ರೆ ಆರಾಮ. ಆಲ್ರೆಡಿ ದರ್ಶನ ಆಗಿ ಆಚೆ ಬರ್ತೀವಿ. ನೀನು ಹಾಕಿರೋ ಬ್ರೇಕ್ ಇದ್ದಾಗ ಎಷ್ಟು ನಾಶ. ಆದಿ ಮಾಡ್ದ ಫೋನು ಮೇಲ್ ಬಂದ್ಬಿಡೋನು. ನಾವು ಇನ್ನೇನು ಇನ್ನೊಂದು 250 ರೂಪಾಯಿ ಮೇಲೆ ಬಿಡ್ತೀವಿ. 250 ರೂಪಾಯಿ. ಕಾಲ್ ಗಂಟೆ ಮೇಲೆ ಬಂದ್ವಿ. ಈ ಮೇಲ್ ಬಾ ಡೈರೆಕ್ಟ್ ಆಗಿ. ಬಾ ಡೈರೆಕ್ಟ್ ನೀನು. ಡೈರೆಕ್ಟ್ ಮೇಲ್ ಬಂದ್ವಿ. ಮೇಲೆ ಹೆಂಗ್ ಬರ್ತಾನೆ? ಕೆಳಗಡೆಯಿಂದನೇ ಬರ್ಬೇಕು, ಹಂಗೆ ಬರ್ತೀವಿ. ಡೈರೆಕ್ಟ್ ಕೆಳಗಡೆಯಿಂದನೇ ಮೇಲ್ ಬಾ. ಮೇಲೆ ಬಂದ್ಬಿಟ್ಟು ನಾವೇಲೆ ಅರ್ಜೆಂಟ್ ಆಗಿ. ಗೈಸ್ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಇವಾಗ ವಾಪಸ್ ಶುರು ಮಾಡಿದ್ದೀವಿ. ಇವಾಗ ಏನೋ ಮೆಟ್ಲು ಹಿಂಗೈತಂತೆ. ಸಾಗರ್ ಇವಾಗ ಫುಲ್ಲು ಹಿಂಗೆ ಅಂತ ಇರೋದು. ಗೈಸ್ ಅಂತೂ ಇಂತೂ ಫೈನಲಿ ನಂದಿ ಹತ್ರ ಬಂದು ರೀಚ್ ಆದ್ವಿ. ಇವಾಗಲೇ ಹೋಗೋದಾ ಬರ್ತಾ ಹೋಗೋದಾ? ಹೋಗಿ ಬಂದ್ಬಿಡೋಣ. ಬರ್ತಾ ಬರಲ್ಲ ನಾವು ಈ ಕಡೆ. ಬರ್ತಾ ಬೇರೆ ಹಿಂಗೆ ಬರ್ಬೇಕಾ? ಬೇರೆ ಆಪ್ಷನ್ ಇಲ್ವಾ? ಇದೆ. ನಮ್ಮ ಫೋನ್ ಫ್ರೆಂಡ್ ಇದೆ, ಫೋನ್ ಮಾಡಿದ್ರೆ ಕರ್ಕೊಂಡು ಬಂದು
ಗೈಸ್ ಆದರೂ ಇಲ್ಲಿಂದ ನಂದಿ ನೋಡ್ತಾ ಇದ್ರೆ ಇನ್ನೊಂಥರ ವ್ಯೂ ಚೆನ್ನಾಗಿದೆ ನೋಡಿ. ಎಷ್ಟೊಂದು ಜನ ಬೆಟ್ಟ ಹತ್ತಿಲ್ದೇ ಇರೋರಿಗೆ ಇದು ಇದೆ, ಬೆಟ್ಟ ಹತ್ತಿರೋರು ಗೊತ್ತಿರುತ್ತೆ, ಬೆಟ್ಟ ಹತ್ತಿಲ್ದೇ ಇರೋರಿಗೆ ನಾನೇ ನೋಡಿರಲಿಲ್ಲ ಇಷ್ಟು ದಿವಸ. ಪ್ರತಿ ತಿಂಗಳು ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ, ಇದು ನೋಡಿರಲಿಲ್ಲ. ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಬೆಟ್ಟ ಹತ್ತದ ಇರೋ ಒಂಥರ ಖುಷಿ ಆಗ್ತೈತೆ. ಹಾಯ್ ಮುಚ್ಚ, ಏನು ಸಮಾಚಾರ? ಅಯ್ಯೋ ಆಯ್ತಪ್ಪ, ಹೊಡಿಬೇಡ. ಅಲ್ಲೋಡು ಆಯಿತು ಚಲೋ ಸಬ್ಸ್ಕ್ರೈಬ್ ಮಾಡ್ಕೋ ಬೇಗ. ಹಾಂ ಸಕ್ಕತ್ತಾಗಿ ಹೇಳಿದ್ರು. ಏನಿಗೆ ಹೇಳಿ ಹತ್ತಿರೋದು? ಹಾಂ ಲಾಸ್ಟ್ ವರ್ಷ RCB ಗೆದ್ರೆ CSK ಫ್ಯಾನ್ಗೆ ಬೆಟ್ಟ ಹಚ್ತೀವಿ ಅಂತ ಅರ್ಕೆ ತಗೊಂಡಿದ್ವಿ. ಹೌದಾ? ಅದಕ್ಕೆ ಹತ್ತಿಸ್ದೆ. ಸೂಪರ್, ಹಚ್ಚಿ ಒಳ್ಳೇದಾಗಲಿ. ಸ್ಟಾರ್ಟಿಂಗ್ ಏನು ಹೇಳಿದ್ರು ಗೊತ್ತಾ ಗೈಸ್, ಟೇಬಲಲ್ಲೂ ಲಾಸ್ಟು ಇಲ್ಲೂ ಲಾಸ್ಟು ಬೇಗ ಬಂದರು. ಇವಾಗ ಒಂದು ಹುಡುಗಿ ಇದ್ಲು ನೀ ಬ್ರೋ. ಹಾಯ್ ಬ್ರೋ, ಹತ್ಬಿಟ್ಟಿದ್ರ ಆಲ್ರೆಡಿ? ಏ ಬ್ರೋ ನಿಜ ಅಂತ ನಂಬ್ಕೊಂಡಿದ್ರಲ್ಲ. ಅರ್ಧ ಗಂಟೆ ಲೇಟ್ ಮಾಡಿದ ಬ್ರೋ ನಾ ಲೇಟ್ ಆಗಿರ್ತೀನಿ ಅಂದ್ಬಿಟ್ಟು ನಂದಿ ಗಂಟ ಗಾಡೀಲಿ ಬಂದ್ವಿ. ಹೌದಾ? ಅಲ್ಲೋಡಿ ವಾಪಸ್ ಕೆಳಗಡೆ ಹೇಳ್ತೀನಿ. ಅವ್ನು ಹಿಂದೆ ಬೆವ್ರು ನೋಡಿ ಸುರಿತಾ ಇರೋದು. ನೀವು ಯಾವಾಗ ಸ್ಟೋರಿ ಹಾಕಿರಿ ಅವಾಗ ಇನ್ನೂ ಬಂದಿಲ್ಲ ಅಂತ ಕನ್ಫರ್ಮ್ ಇಲ್ಲೇ ನೀವು. ಹಾಂ ಹಿಂದೆ ವ್ಯೂ ಪಾಯಿಂಟು. ಒಂಚೂರು ಬಿಸಿಲಿಲ್ಲ ಇವತ್ತು. ದೇವ್ರು ಫುಲ್ ಮೇಲಿಂದ ಹಸ್ತು ಅಂದ್ಬಿಟ್ಟವ್ರು ಇವತ್ತು. ಫಸ್ಟ್ ಟೈಮ್ ಅಲ್ಲ ಇಲ್ಲ ಅಂದಿದ್ರೆ ಎಷ್ಟೊತ್ತಿಗೆ ಊಷ್ಟ ಆಗ್ಬಿಡ್ತಿದ್ವಾ? ಫಸ್ಟ್ ಟೈಮ್ ಬರ್ತಾ ಇದೆಯಾ ಮಗನೇ? ಆಯಿತು ಬಾ, ನೆಕ್ಸ್ಟ್ ಟೈಮ್ ಬರಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನೀನು ಬರಲ್ಲ ನಂಗೆ ಗೊತ್ತು ಅಂದ್ಬಿಟ್ಟು. ಬನ್ನಿ ಬ್ರೋ. ಹಾಯ್ ಬ್ರೋ, ಬನ್ನಿ ಎಲ್ಲ. ಆಯ್ತಣ್ಣ ಏನಂತ ಹಾಕ್ಲಿ? ನೀವು ಬಂದಿಲ್ಲ ಅಂತ ಹಾಕ್ಲಿ ಎಡಿಟಿಂಗ್ ಅಲ್ಲಿ. ಎಲ್ಲೇ ಗೊತ್ತಿದ್ದ ಗೈಸ್ ಅವನು ಅಲ್ಲಿಂದ ಇಲ್ಲಿ ಗಂಟ ಬರ್ತಾ ಇಲ್ಲ. ಲೆಕ್ಕ ಹಾಕಿ ಇನ್ನೆಷ್ಟು ಸೋಂಬೇರಿ ಬರ್ಬೇಕಂತೆ ಅವನು. ತೆಗೆದಾಕ್ಬಿಡ್ತೀರಿ ಬಾರಲ್ಲ. ಹಾಯ್ ಬ್ರೋ, ನೀವು ಆರಾಮು? ನೀವು ಇಲ್ಲೇ ಡೈರೆಕ್ಟ್ ನಂದಿ ಹತ್ರ ಬಂದ್ಬಿಟ್ರಾ? ಹೌದಾ? ಬ್ರೋ ನೀವು 6 o'clock ಅಂತ ಅಂದ್ಬಿಟ್ಟು ಮೇಲೆ ಹೋಗಿ ವರ್ಕೌಟ್ ಮಾಡ್ಬಿಟ್ಟು ಮುಗಿಸ್ಕೊಂಡ್ಬಂದೆ. ಶಬಾಸ್. ಹಂಗೂ ಅನ್ಕೊಂಡು ಲೇಟ್ ಮಾಡ್ತೀರಾ, ಇಲ್ಲೂ ಅರ್ಧ ಗಂಟೆ ಲೇಟಾಗಿ ಬರೋದಾ ಅಂತ. ನಾನು ಹೇಳಿದ್ರೆ ಅರ್ಧ ಗಂಟೆ 1 hour ಲೇಟಾಗಿ ಬನ್ನಿ. ಹಾಯ್ ಬ್ರೋ. ಹಾಯ್, ನೈಸ್ ಟು ಮೀಟ್ ಯು ಬ್ರೋ. JP ನಗರ ಅವ್ರ ಫಾದರು. ಹೌದು ಸರ್, ನೈಸ್ ಟು ಮೀಟ್ ಯು. ನೀವು ಹತ್ಕೊಂಡ್ಬಂದ್ರ ಸರ್? ನಾವು ಡೈಲಿ ಬರ್ತೀವಿ. ಹೌದಾ? ನಾವು ಟ್ರೈ ಮಾಡ್ತೀವಿ ಸರ್ ನಾಳೆ. ನಾವು ಒಂದು 40 ನಿಮಿಷ ಆಯ್ತು ಹತ್ತಕ್ಕೆ ಶುರು ಮಾಡಿ. ಬೇಗ ಹತ್ತದ ಪರವಾಗಿಲ್ಲ. ಥ್ಯಾಂಕ್ ಯು ಸ್ವಾಮಿ. ನೋಡ್ತಾ ಇದ್ರಲ್ಲ, ಥ್ಯಾಂಕ್ ಯು ಸೊ ಮಚ್. ಹೌದಾ? ಕ್ರೇಜಿ ಅವಾಗ ಏನೇನು ಹೇಳ್ತಾ ಇರ್ತೀನಿ, ಬೇಜಾರು ಮಾಡ್ಕೊಬೇಡಿ. ಇಲ್ಲ ಹಂಗೆ ಇರ್ಬೇಕು ಸರ್, ಫ್ರೆಂಡ್ಲಿ ಆಗಿ. ನಮ್ಗೇನು ಗೊತ್ತಾ ಸರ್, ಇದ್ದಂಗೆ ಹೇಳ್ಬೇಕು. ನಾಟಕ ಮಾಡಕ್ಕೆ ಬರಲ್ಲ ನಮಗೆ, ತುಂಟಾಟನೇ ಇರಬೇಕು. ಇವಾಗ ಮೊನ್ನೆ ಯಾವುದೋ ಒಂದು ಪೇರೆಂಟ್ಸ್ ಬಂದಿದ್ರು ನನ್ನ ಹತ್ರ, ನೋಡ್ಕೊಂಡು ಮಾತಾಡಿ ಸರ್, ಮನೇಲಿ ಮಕ್ಕಳು ನೋಡ್ತಾ ಇರ್ತಾರೆ ಅಂತ. ಮಕ್ಕಳು ಆಚೆ ಬಂದರೆ ಅಮ್ಮ ಅಕ್ಕ ಅಂತ ಇರ್ತಾರೆ, ಕರೆಕ್ಟ್ ತಾನೇ? ತುಂಟಾಟ ಇರಬೇಕು ಅಂತ ಏನಿಲ್ಲ. ಅದೇ ಸ್ವಲ್ಪ ಇರ್ಬೇಕು ಸರ್, ಊಟಕ್ಕೆ ಉಪ್ಪಿನಕಾಯಿ ಬೇಕು. ಹಂಗೆ ಕರೆಕ್ಟ್. ಹಂಗೆ ಸ್ವಲ್ಪ ಲೈಟ್ ಆಗಿದ್ರೆ ಏನು ತೊಂದರೆ ಇಲ್ಲ, ಅಷ್ಟೇ ಮಾತಾಡಿ. ಥ್ಯಾಂಕ್ ಯು ಸೊ ಮಚ್ ಸರ್, ಖುಷಿ ಆಯಿತು. ಹಾಂ, ಹೋಗಿ ಬಂದ್ಬಿಟ್ರಾ ನೀವು ಆಲ್ರೆಡಿ? ಹೋಗ್ತಾ ಇದೆ. ಬನ್ನಿ ಮತ್ತೆ, ಹಾಂ ನಡಿ. ಕಳಿಸೇ ಬಿಡ್ತಾ ಇದ್ದೀರಾ ಅಲ್ಲಿಂದಾನೆ. ಇರಲಿ ಬನ್ನಿ. ಸುಸ್ತಾಯ್ತು, ಹೋಗ್ಬೇಕು. ಹಂಗೇಳಿ. ಬಾಯ್ ಬ್ರೋ, ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬ್ರೋ. ಯಪ್ಪ ಬನ್ನಿ, ತೋರಿಸ್ಬಾರ್ದಾ? ಯಾಕೆ ನಾಚ್ಕೇನಾ? ಯಾರು ಹೆಣ್ಣು ಕೊಡಲ್ಲ, ಬನ್ನಿ, ನನಗೆ ಕೊಡ್ತಾ ಇಲ್ಲ. ಆರಾಮ? ಇಲ್ಲೇ ಡೈರೆಕ್ಟ್ ಹಿಂಗೆ ಬಂದ್ರ ನಂದಿ ಹತ್ರ, ಇಲ್ಲ ಹಿಂಗೆ ಹತ್ಕೊಂಡ್ಬಂದ್ರ? ಒಂಚೂರು ಬೆವರ್ತಾನೆ ಇಲ್ಲ. ಬಸ್ ಆಂಜನೇಯ 1001. ಓಕೆ, 1000 ಕಂಪ್ಲೀಟು. ಸಾಗರೇ ಫಸ್ಟಾ? ಸಾಗರ್, ನೀನು ಕೂದಲು ಶೋಕಿ ಎಲ್ಲ ಇಲ್ಲಿ ಬೇಡಮ್ಮ. ಹ್ಞೂ ಬ್ರೋ, ಅದೊಂದೇ ಬಾಕಿ ಇದ್ದಿದ್ದು ಬ್ರೋ. ಇವೆಲ್ಲ ಏನೋ ನೋಡೇ ಇಲ್ವಲ್ಲ ನಾವು. ಹಾಂ, ಸರ್ ಡಾಗೇಶ್ ಬೈ ಇದಾನು. ಸಾಗರ್ ಶರ್ಟ್ ಹಿಂದೆ ಫುಲ್ಲು ಒಂದು ರೌಂಡ್ ಸ್ನಾನ ಮಾಡ್ಬಿಟ್ಟವನೆ. ಸಾಗರ್ ಅಂತ ಬರೀಲ್ಲ, ಏನಾದರೂ ಬೈಬಿಡು.
ಬೇಕಂದ್ರೆ ಪವನ್ ಅಂತ ಬೈದ್ರು ಸಂಖ್ಯೆ ಕೇಳಕ್ಕಾಗಲ್ಲ. ಇದೇನು ಬ್ರೋ ಇದು ಹೋಟ್ಲಾ? ಇದು ದಾಸೋಹ ಅನ್ನ ದಾಸೋಹ ಐತಲ್ಲ, ಓ ಇದೇನಾ? ಓಕೆ ಓಕೆ. ಮಾಡೋದೆಲ್ಲ ಇಲ್ಲ. ಓ ಕರೆಕ್ಟಾಗಿ ಇಲ್ಲಿ ಬಂದ್ವಿ ನಾವು. ಇವ್ರು 6:30 ಅಂದ್ರಲ್ಲ, ಅವಾಗ್ಲೇ ಬಂದೆ 7 ಗಂಟೆಗೆ. ಅದಕ್ಕೆ ನಂದಿವರೆಗೂ ಬೈಕಲ್ಲಿ ಬಂದ್ಬಿಟ್ಟೆ ಬ್ರೋ, ಇಲ್ಲಿವರೆಗೂ ಬೈಕಲ್ಲಿ ಬಂದ್ಬಿಟ್ಟೆ. ಹೌದಾ, ಸೂಪರ್ ಬ್ರೋ. ಹಾಂ, ಏನೆಲ್ಲ ಸಾಗರ್ ಎಲ್ಲ ಒಟ್ಟಿಗೆ ಕಾಲಿಡೋ ಪ್ಲಾನಾ? ಇರು 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 ವಿಡಿಯೋ ಮಾಡ್ತೀನಿ. ಎಲ್ಲಿ? ಹಾಂ ಇರು ಇರು. ಹಾಂ ಕಮಾನ್ ಸಾಗರ್. ಹಾಂ ಸಿಂಗಲ್ ಸಿಂಹ ಆನ್ ಟೈಮ್ ಬಂದ್ಬಿಟ್ಟಿದೆ ಮಚ್ಚ. ಕರೆಕ್ಟಾಗಿ ಬಂದಪ್ಪ. ಬಿಗ್ ಫ್ಯಾನ್ ಬಿಗ್ ಫ್ಯಾನ್. ಅವ್ನು ತಪ್ಕೊಳಕ್ಕೆ ಹೋಗ್ಬೇಡ. ಬೆವರು ಇಳಿಸ್ಕೊಂಡ್ ಬಂದಿರೋದು full ಅವಾಗೆ ನಾನು. ಸ್ನಾನ ಮಾಡ್ದ ಮೈ ಒರೆಸ್ಕೊಳ್ಳಿಲ್ಲ. ಅಂದ್ರೆ ಇದನ್ನ ಕಟ್ ಮಾಡ್ಬಿಡ್ತಾನೆ. ಇಲ್ಲ ಇಲ್ಲ ಇದೇ ಹಾಕ್ತೀನಿ, ಟೀಸರಲ್ಲೂ ಹಾಕ್ತೀನಿ. ಓಕೆ ಗೈಸ್, ಬೆಟ್ಟ ಹತ್ತಿ ಆಯಿತು. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲ ಅಲ್ಲಿ ಬಿಟ್ಟು ನಾನು ಆರ್ಯನ್ ಬ್ರೋ ಕರ್ಕೊಂಬರೋಕ್ಕೆ ಅಂತೇಳಿ ಗೇಟ್ವರೆಗೂ ನಡ್ಕೊಂಬಂದಿದ್ದೀನಿ. ಪಾಪ ಸುಮ್ಮನೆ ಅವ್ರಿಗೆ ಯಾಕೆ ಹಿಂಸೆ ಅಂತೇಳಿ ಕಾರ್ ಬಿಡಿಸ್ಬೇಕಲ್ಲ. ಇವಾಗ ನಾನು ಅಲ್ಲಿದ್ದರೆ ಓಕೆ, ಇಲ್ಲಾಂದ್ರೆ ಹಿಂಗೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಅವ್ರನ್ನೆಲ್ಲ ಬಿಟ್ಟು ಗೇಟ್ವರೆಗೂ ನಡ್ಕೊಂಬರ್ತಾಯಿದ್ದೀನಿ. ಇನ್ನೇನು ಬಂದು ರೀಚ್ ಆಗಿಬಿಟ್ಟೆ. ನೋಡಿ ಜನ ನೋಡಿ, ಎಷ್ಟು ಜನ ಅವರೇ ಯಪ್ಪ. ಇಷ್ಟು ಜನದ ಮಧ್ಯೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಹೆಂಗೆ ಕರ್ಕೊಂಡು ಹೋಗೋದು? ಸೈಕ್ ಆಗ್ತೈತೆ. ಎಷ್ಟು ಜನ ಅವ್ರು ನೋಡಿ, ಸಿಕ್ಕಾಬಿಡೆ ಜನ ಅವರೇ. ಇಂತೂ ಈ ಒಂದು ರಶಲ್ಲಿ ಹೆಂಗೋ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಒಳಗಡೆ ಬಂದರು. ಸದ್ಯ ಅದೊಂದು ಖುಷಿ ಅಷ್ಟೇ, ಇನ್ನೇನಿಲ್ಲ. ಬನ್ನಿ. ಲಿಟ್ರಲಿ ಯಾವ ರೇಂಜಿಗೆ ರಶ್ ಐತೆ ಅಂದರೆ ಗೈಸ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ರಶ್ಶು. ಆಯಿತಾ ತಿನ್ರಿ ಅಭಿಷೇಕದ ಪ್ರಸಾದ, ಚೆಲ್ಬೇಡ್ರಿ ಗೈಸ್. ಎಲ್ಲ ಒಳ್ಳೆ ದರ್ಶನ ಆಯಿತು. ಏನು ಸಾಗರ್? ಕುಂಕುಮ ಅದು ಫೋಟೋ ಕಾಯ್ತಾರದೆಲ್ಲ ಗೈಸ್. ಇಲ್ಲಿ ಈ ಒಂದು ಜಾಗ ಹಾಟ್ಸ್ಪಾಟ್ ಜಾಗ ಇದೆ ಗೈಸ್. ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಫುಲ್ ಖುಷಿ ನಾವಂತೂ. ರಶ್ ನೋಡಿ ಯಾವ ರೇಂಜ್ಗೆ ಐತೆ. ಹಾಂ ಏನಂತಿದ್ಯಾ? ನೆಮ್ಮದಿಯ ದರ್ಶನ. ಎಷ್ಟು ನಿಮಿಷ ಅಲ್ಲ ಇದ್ರು? ಒಂದು 1/4 ಗಂಟೆ ಅಷ್ಟೇ. ಅದು ಇಲ್ಲಿ ಕ್ಯೂ ಇದ್ದಿದ್ದಕ್ಕಷ್ಟೇ. 1/4 ಗಂಟೆ ನಿಮಗೆ? ನಮ್ಮ 1/4 ಗಂಟೆನೂ ಇಲ್ಲ ಗೈಸ್. ಆರ್ಯನ್ ಬ್ರೋ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಏನು ಯೂಟ್ಯೂಬು ವಾಪಸ್ ಬಂತು. ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ, ಜನ ಬರೋಲ್ಲ ಅಂದ್ಕೊಂಡಿದ್ದೆ. ಒಂದು 15-20 ಜನ ಇರಲಿಲ್ವಾ? 20-25 ಜನ ಇದ್ದರು. ಖುಷಿ ಆಯಿತು. ಆ್ಯಂಡ್ ಎಲ್ಲರಿಗೂ ಬೇಗ ದರ್ಶನ ಆಯಿತು. ಒಂದೇ ಒಂದು ಬೇಜಾರು ಏನಂತ ಹೇಳಿದ್ರೆ, 3 ಜನ ಹೆಣ್ಮಕ್ಳು ಬಂದಿದ್ರು. ಆ ಹೆಣ್ಮಕ್ಳು ಎಲ್ಲೋದ್ರು ಅಂತ ಗೊತ್ತಾಗಲಿಲ್ಲ ಪಾಪ. ಅವ್ರು ಬೇಜಾರು ಮಾಡ್ಕೊಂಡ್ರು, ಏನೋ ಅವ್ರ ನಂಬರ್ ಇಲ್ಲ ಏನಿಲ್ಲ. ಅವ್ರು 3 ಜನ ಮಾತ್ರ ಮಿಸ್ ಆಗಿಬಿಟ್ರು. ಅದೊಂದು ಬೇಜಾರು ಅಷ್ಟೇ. ರಶ್ ನೋಡಿ. ಹಾಂ ಅಲ್ಲ, ಎಲ್ಲ ಫ್ರೀ ಬಸ್ ಮಹಿಮೆ. ಹುಬ್ಳಿಯಿಂದ ಬಂದ್ಬಿಟ್ಟವರೆಲ್ಲ. ಫುಲ್ಲು ಲಾಂಗ್ ವೀಕೆಂಡ್ ಬೇರೆ ಅಲ್ವಾ. ಆ್ಯಂಡ್ ಒಳ್ಳೆ ಆರಾಗಿರ ಹಾಕಿದ್ರು ನಮಗೆ ಆರ್ಯನ್ ಬ್ರೋಗೆಲ್ಲ. ಖುಷಿ ಆಯ್ತು. ನೋಡೋಣ ಇಲ್ಲಿ ಕೇಳ್ತೀನಿ ಗೈಸ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾಕಂದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣ ಇದ್ರ ಮೇಲೆ ಪೇಂಟ್ ಹೊಡಿತಾವ್ರೆ. ಈ ಪೇಂಟ್ ಹೊಡೆದ್ರೆ ಇದು ತಣ್ಣಗಾಗ್ತಾಯಿಲ್ಲ, ಇನ್ನೂ ಜನ ಕಾಲು ಸುಡ್ತಾ ಇದೆ ಅಂತ ಬರ್ತಾಯಿದೆ. ಸೊ ಅದಕ್ಕೆ ಇದ್ರ ಮೇಲೆ ಪೇಂಟ್ ಹೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಏನು ಮಾಡ್ಬೋದು ಬಿಸಿಲೋಗಕ್ಕೆ? ಮ್ಯಾಟ್ ಬಿಟ್ಟು ಐಡಿಯಾ ಕೊಡಿ. ಏನಾದರೂ ಐಡಿಯಾ ಇದ್ದರೆ ತಿಳಿಸಿ. ಆದರೆ ನಾವು ನಮ್ಮ ಸಬ್ಸ್ಕ್ರೈಬರೆಲ್ಲ ಸೇರ್ಕೊಂಡು ಹೊಡೆದ ಬಿಡೋಣ ಪೇಂಟ. ಒಳ್ಳೆ ಸ್ಕೆಚ್ ಒಳ್ಳೆ ನೀಟಾಗಿ ಪ್ಲ್ಯಾನ್ ಹಾಕಿ, ಒಳ್ಳೆ ಫಂಡು ರೈಸ್ ಮಾಡಿ. ಏನಿಲ್ಲ, ಒಬ್ಬೊಬ್ರು ಒಂದೊಂದು ಲೀಟರ್ ತಗೊಂಡ್ರೆ ಆಯ್ತು ಅಲ್ಲ? ಅಷ್ಟೇ ಗೈಸ್, ಹೆಂಗೈತೆ ಐಡಿಯಾ? ಸೊ ಎಲ್ಲ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ಏನಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಈ ವೈಟ್ ಪಟ್ಟಿ ಹೊಡೆದವ್ರಲ್ಲ, ರೋಡು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ವೈಟ್ ಪೇಂಟ್ ಹೊಡೆಸಿದ್ದಾರೆ. 1.5 ಲಕ್ಷ ಕೊಟ್ಟು ಆಲ್ರೆಡಿ ನಮ್ಗೆ ಗೊತ್ತಿರೋರ ಕೈಲಿ ಹೇಳಿ ಮಾಡಿಸಿದ್ವಿ. ಬಟ್ ಇವಾಗ ಅದ್ರ ಮೇಲೆ ಟಾಪ್ ಅಪ್ ಮಾಡೋಕ್ಕೆ ಇನ್ನೂ ಬಿಸಿಲು ಸುಡ್ತಾ ಇದೆ, ಇನ್ನೊಂದು ಕೋಟ್ ಹೊಡೆದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. 50 ಇನ್ನೊಂದು ರೌಂಡು ಅದೇ ಪೇಂಟ್ ಮೇಲೆ ಹೊಡೆದ್ರೆ ಸ್ವಲ್ಪ ಕಮ್ಮಿ ಆಗುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಹೊಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನು ಹೇಳ್ತೀರಾ ಕಮೆಂಟ್ ಹಾಕಿ ಪ್ಲೀಸ್. ಇದು ಪ್ಲ್ಯಾನ್ ಮಾಡೋಣ ಏನು ಮಾಡೋದು ಅಂತೇಳಿ. ಹಳ್ಳಿ ಹಟ್ಟಿ ಏನು ಫೇಮಸ್ ಇದು? ಇಷ್ಟು ಜನ ಅವರೇ ಗೈಸ್. ಇದೇನೋ ಕ್ಲೋಸ್ ಆಗಿತ್ತಂತೆ, ಇವಾಗ ಮತ್ತೆ ಓಪನ್ ಮಾಡೋರೆ. ನಾವು ಇಷ್ಟೊಂದು ಜನ ಇದ್ದೀವಿ ನೋಡಿ. ಗ್ಯಾಸ್ ಪ್ರಾಬ್ಲಮ್ ಗೈಸ್. ಅಂತೂ ಇಂತೂ ಎಲ್ಲ ತೊಗೊಂಡಿದ್ದೀವಿ. ಏನಂತ ಹೇಳಿದ್ರೆ ಟೋಕನ್ನೇ ತೊಗೊಂಡಿಲ್ಲ, ಹಂಗೆ ಕೊಟ್ಟವ್ರೆ. ಯಾರ್ಯಾರು
ನಿಯತ್ತಿಂದ ಕೊಡ್ತಾರೆ ಅಷ್ಟೇ ದುಡ್ಡು. ಆ್ಯಂಡ್ ತಿನ್ನೋ ವಿಷಯದಲ್ಲಿ ಊಟದಲ್ಲಂತೂ ಯಾವುದೇ ಕಾರಣಕ್ಕೂ 1 ರೂಪಾಯಿನೂ ಮೋಸ ಮಾಡ್ಬೋದು. ಇದು ನಮ್ಮ ಪಾಲಿಸಿ. ತಗೋರು ಕೊಡೆ. ಹಾಂ ಏ ಸಾಗರ್, ಇಲ್ಲಿ ರೆಕಾರ್ಡ್ ಆಗೋಯ್ತು. ಕಾರ್ಟಿನ್ 4K. ಮೊಟ್ಟೆ ಕಳ್ಳ ಅಂತ ಫೇಮಸ್ ಆಗಿದ್ಯಾ, ಒಡೆ ಕಳ್ಳ ಅಂತ ಫೇಮಸ್ ಆಗೋಯ್ತ್ಯಾ? ಹಾಂ, ಊಟ ಕುಡ್ದೇ ಇರೋರು ಇದ್ದಾರಾ? ಅಷ್ಟೆಲ್ಲ ಅದೇ ನಿಜ ಹೇಳಿದ್ರಿ ನೋಡಿ. ಅಷ್ಟೆಲ್ಲ ತಿಂದ್ರೂ 1,500 ಅಷ್ಟೇ ಆಗಿದ್ದು. ಆದರೂ ಭರ್ಜರಿ ತಿಂದಿದ್ದು ಬಿಡ್ರಿ. ಅದು ಎಲ್ಲ ಕರೆಕ್ಟಾಗಿ ಲೆಕ್ಕ ಹಿಡಿದೀವಪ್ಪ. ಅವರೇ ಕಮ್ಮಿ ಮಾಡಿದ್ರು ಆಮೇಲೆ ಕೊನೆಗೆ. ಇಷ್ಟೆಲ್ಲ ಹೇಳ್ತಾರೆ ಇವ್ರು ಲೆಕ್ಕ ಕಮ್ಮಿ ಮಾಡೋಣ ಅಂದ್ಬಿಟ್ಟು. ಅವ್ರದ್ದು ಎಷ್ಟು ಆಯಿತು ಅಣ್ಣ 1,500 ಕೊಟ್ಬಿಡೋಣ ಸಾಕು ಅಂತ ಹೇಳ್ಬಿಟ್ಟು ಅವ್ರು ಲೆಕ್ಕ ಹಾಕೋಕ್ಕಾಗ್ದೆ. ಖುಷಿ, ಇದು ಖುಷಿ ಆಗೋ ವಿಚಾರ. ಇದು ಗೆದ್ದಿದ್ದು ಸಂಜೆ ಗೆಲ್ಲದು ಅಂದ್ರೆ ಅವತ್ತು ಬೆಳಗ್ಗೆ ಹಾಕ್ಸ್ಕೊಂಡ್ಬಂದಿದ್ದು. ಗೆಲ್ಲುತ್ತೆ ಅಂತ ಗೆಲ್ಲುತ್ತೆ ಅಂತ ಅದು ಹಾಕ್ಸಿದ್ದಕ್ಕೆ ಗೆದ್ದಿದ್ದು. ಬಾಯ್ ಬಾಯ್ ಬ್ರೋ, ಥ್ಯಾಂಕ್ ಯು, ಬಾಯ್. ಬರಲ್ಲ ಈಗ ಇವನು ಶ್ರೀನಿಧಿ ಎಂತ ಕೆಲಸ ಮಾಡೋಣ ಅಂದ್ರೆ ಗೈಸ್ ಬೆಟ್ಟ ಹತ್ತಾ ಇದ್ದೀವಿ. ಬೆಟ್ಟ ಹತ್ಬೇಕಾದ್ರೆ ನಂದಿ ಹತ್ರ ಅಲ್ಲಿ ಸರ್ ಜ್ಯೂಸ್ ಮಾಡ್ಲಾ ಅಂತ ಜೋರಾಗಿ ಕೇಳಿದ್ರಂತೆ. ಮಜ್ಜ ನೀನ್ ಹೇಳಿದ್ರೆ ಮಾಡಿ ಅಂದೆ ಬಂದೆ. ಜ್ಯೂಸ್ ತಗೋತೀರಾ? ಜ್ಯೂಸ್ ಕುಡೀರಿ ಹೇಳಿದ್ರೆ ಬೇಡ ಸರ್ ಅಂದ್ರೆ ಜ್ಯೂಸ್ ಮಾಡ್ಲಾ ಮಾಡಿ. ಕೆಪಾಸಿಟಿ ಎಷ್ಟೈತೆ ಮಾಡಿ. ಅಣ್ಣೊಂದು ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ ಇವಾಗ. ಅಪ್ಪ ಏನು ಬಿಸಿಲು ಗೊತ್ತಾ ಗೈಸ್, ಮುಕ್ಳಾರೆ ಬಿಸಿಲು. ಯಾವ ರೇಂಜ್ಗೆ ಅಂದರೆ ಎಲ್ಲೆಲ್ಲಿ ನೀರು ಬರ್ತೈತೆ ಅಂತ ಗೊತ್ತಾಯ್ತಲ್ಲ. ಆರ್ಯನ್ ಬ್ರೋದು ಕ್ಯಾಂಡಿಡೇಟ್ ತೆಗಿರೋ. 3 ತಿಂಗಳಾದ್ಮೇಲೆ ಕಾಣಿಸ್ಕೊಂಡವ್ರು ಕ್ಯಾಂಡಿಡೇಟ್ ತೆಗಿರೋ. ಸ್ಮೈಲ್ ನೋಡ್ರಿ. ಹರುಮಾ ಇವರಿಬ್ರು ನೋಡಿ ನಮ್ಮನ್ನ ಬಿಟ್ಟು ಹೋಗ್ತಾವ್ರೆ. ಚಾವಂತ ಅದು ಸಕ್ಕದ ತೋರಿಸಿ. ಅದು ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬಂದಿರ್ತಿತ್ತು. ಐತೆ ಇಲ್ಲಿ ಲೈವಲ್ಲಿ ಐತೆ. ಮಾಮ್ಸ್ ಬೇಡ ಮಾಮ್ಸ್ ಅಲ್ವಾ. ಈ ಕಡೆಯಿಂದ ಗಣೇಶ್, ಈ ಕಡೆಯಿಂದ ಸಿದ್ದರಾಮಯ್ಯನ ಮೊಮ್ಮಗ, ಮಧ್ಯದಲ್ಲಿ ಸಾಗರ್. ಏನ್ ಮಾಮ್ಸ್ ಒಳ್ಳೆ ಮಧ್ಯದಲ್ಲಿ ಮಾಮ್ಸ್ ನಾನೇ ಕಮೆಂಟ್ ಹಾಕ್ತೀನಿ. ಮಾಮ್ಸ್ ಏನ್ ಮಾಮ್ಸ್ ಇದು ಕೂದಲು? ಮಾಮ್ಸ್ ಶೋರೂಮ್ ಅಲ್ಲಿ ಈ ತರ ಕೂದಲು ಬೆಳೆಸಿದ್ದಾರೆ ಅಂದ್ರೆ ಮಾಮ್ಸ್ ಸಾಗರ್ ಮಸ್ತಾಗಿದೆ ಇದೆ. ನಂದು ಯಾರು ತೆಗಿತಾ ಇಲ್ಲ ಗೈಸ್. ಇಷ್ಟೇ ಎಲ್ಲ ಮಾಮ್ಸ್ಗಳು ವೇಸ್ಟ್. ಅದೇ ಹಾಂ ಸೂಪರ್ ಮಾಮ್ಸ್ ನೀನು. ಮಾಮ್ಸ್ ವಾವ್. ಏನೇನೇನು ಸೂಪರ್ ಮಾಮ್ಸ್ ವಾವ್, ಅಲ್ಟಿಮೇಟ್ ಆಗಿದೆ ಮಾಮ್ಸ್. ಓ ಮಾಮ್ಸ್ ಏನ್ ಮಾಮ್ಸ್ ನೋಡಿ ಹೆಂಗೆ ಮಾಮ್ಸ್ ವಾವ್. ಓ ಮಾಮ್ಸ್ 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 ನೆನ್ನೆಯಿಂದ ಅದೇ ತೆಗಿಸ್ತಾವನೆ. ಬರೋದ ಭಯ್ಯ, ಥ್ಯಾಂಕ್ ಯು ಸೋ ಮಚ್. 3 ತಿಂಗಳಾದ್ಮೇಲೆ ಸಿಕ್ಕಿದ್ದಕ್ಕೆ, ನಮ್ಮನ್ನ ಮೈಸೂರು ಕರ್ಕೊಂಡು ಹೋಗಿದ್ದಕ್ಕೆ, ಎಲ್ಲ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಒಂದು ಪೋಸ್ಟ್ ಸಿಕ್ಕಿದ್ದಕ್ಕೆ ಸಾಕು. ಜಾಯ್ನ್ ಆಗ್ಬಿಡ್ತೀರಾ ಹೋಗಿ ಒಳಗೆ. ಆಲ್ರೆಡಿ ಹಿಂಗೆ ಹಿಡ್ಕೊಂಡಿದ್ದೀರಾ. ಧನ್ಯವಾದಗಳು, ಥ್ಯಾಂಕ್ ಯು. ಸ್ಟಿಕರ್ ಹಾಕಿರಿ ನೋಡಿ ಮಾಮ್ಸ್, ಹೊಸ ಸ್ಟಿಕರ್. ಏನ್ ಗುರು ಇದಿನ್ನ ಚಪ್ರಿ ಇದ್ದಾಗ ಚೇಂಜ್ ಮಾಡ್ತೀನಿ ಮಾಮ್ಸ್. ಇವಾಗ ನಮ್ಮ ಶಾರ್ಟ್ಸ್ ಹಾಕ್ತೀವಿ. ಏನ್ ಗುರು ಚಪ್ರಿ ಗುರು ಹೆಂಗೆ ಕೋರೆ
ತೋರ್ಸು ಬೇಗಲೇ. ಅಲ್ಲಿ ಕಲರ್ ಚೇಂಜ್ ಮಾಡೋದು ನೀನ್ ತೆಗಿಯಪ್ಪ ಫಸ್ಟ್ ನೀನು ಅದ್ ತೆಗಿಯ. ಉಕ್ಕು ಸ್ಟೆಪ್ ತೋರಿಸ್ತೇನಂದು ಕೊಡು ಮಚ್ಚ ಬೇಕಲೇ ಕೊಡಿ ಮಚ್ಚ ಕೊಡಿ. ಅದಲ್ಲ ಕೊಡು. ಬಿಟ್ರಿ ಯಾರು ನಾನಿಲ್ಲಪ್ಪ ನಾನಿಲ್ಲ ಫಸ್ಟ್ ಹೇಳ್ಬಿಟ್ಟು ಅದಕ್ಕೆ ಓಪನ್ ಆಗ್ತಲ್ಲ ನಂಗೆ ಹೇಳ್ಬಾರ್ದು ಆಡಲ್ಲ ಗಂಭೀರ್ ಸರ್ ವೆಜ್ ಬಿಟ್ರೆ ಯಾವಾಗ ಒಂದ್ ಮಾಡಿರೋದನ್ನ ಅದನ್ನೇ ಎತ್ತಿ ಆಗ್ತದಲ್ಲಪ್ಪ. ಪ್ರಪಂಚ ನಾನು ಬಿಟ್ರೆ ಬ್ಯಾಸೇ ಬಿಡಲ್ವ ಯಾರು. ಪ್ರಪಂಚ ಬೇಡ, ಗ್ಯಾಸ್ ಶಾರ್ಟೇಜ್ ಇದೆ, ಯಾರು ಬಿಡಲ್ಲ. ಓಕೆ ಗೈಸ್, ಬೆಟ್ಟ ಎಲ್ಲ ಹತ್ಕೊಂಡು ಎಲ್ಲ ಮುಗಿಸಿ ಮನೆಗೆ ಬಂದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಯಾಕಪ್ಗೆ ತುಂಬ ವ್ಲಾಗ್ಸ್ಗಳಿದೆ, ಆದರೆ ಎಡಿಟಿಂಗ್ ಮಾಡೋಕ್ಕೆ ಯಾರಿಲ್ಲ. ನನಗೆ ಯೂಟ್ಯೂಬ್ ಶುರು ಮಾಡಿದ್ದಾವಿಂದ ಒಂದೇ ಪ್ರಾಬ್ಲಮ್ ಆಗ್ತಾ ಇರೋದು, ಅದೇ ಎಡಿಟಿಂಗು. ಸೊ ಏನು ಮಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ. ನಂಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಆದಷ್ಟು ಬೇಗ ನಿದ್ದೆ ಬಂದುಬಿಡುತ್ತೆ. ಎಡಿಟಿಂಗ್ ಅಂತ ಕೂತ್ಕೊಂಡ್ರೆ ಆದರೂ ಒಬ್ಬನೇ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಸೊ ಇವಾಗ ಏನಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಎಡಿಟಿಂಗ್ ಮಾಡೋಕ್ಕೆ, ಇಲ್ಲ ನಮಗೇನೂ ಇದಿಲ್ಲ, ನಮಗೊಂದು ಸ್ವಲ್ಪ ನಾಲೆಜ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ DM ಮಾಡಿ. ಆದಷ್ಟು ನಿಮಗೆ ಇರೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ನನ್ನ ಜೊತೆ ಕರ್ಕೊಂಡು ಓಡಾಡೋದಾಗಿರ್ಬೋದು, ಆ್ಯಂಡ್ ಜೊತೆಗೆ ಸ್ವಲ್ಪ ಸಂಬಳ ಕೂಡ ಕೊಡೋದಾಗಿರ್ಬೋದು, ಎಲ್ಲನೂ ಮಾಡ್ತೀನಿ. ಆ್ಯಂಡ್ ಏನಂತ ಹೇಳಿದ್ರೆ ನಿಯತ್ತಾಗಿರಬೇಕು ಅಷ್ಟೇ, ಏನೇನಿಲ್ಲ. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ ಥರ ಯಾರಾದರೂ ಇದ್ದರೆ ನಮ್ಮ ಸಬ್ಸ್ಕ್ರೈಬರ್ಸ್ನೇ ಇಷ್ಟು ದಿವಸ ಹುಡುಕಿ ಸಾಕಾಗೋಯ್ತು ನನಗೆ. ಆ ಥರ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಬನ್ನಿ. ನಿಮ್ಮ ಲೈಫ್ನ ಏನಾದರೂ ಒಂದು ನಿಮಗೂ ಒಂದು ಹೇಳ್ಕೊಟ್ಟು ನಿಮಗೂ ಒಂದು ಹೆಲ್ಪ್ ಆಗೋ ಥರ ಮಾಡೋ ಜವಾಬ್ದಾರಿ ನಂದು. ಯಾವನಿಗೂ ಏನೇನೋ ಮಾಡಿಬಿಟ್ಟಿದ್ದೀವಿ, ನಿಮ್ಮ ಮಾಡಲ್ವಾ ಗೈಸ್? ಖಂಡಿತವಾಗ್ಲೂ ಬನ್ನಿ. ಸೊ 100% ಇದರಿಂದ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ಇವತ್ತು RCB ವರ್ಸಸ್ RR ಮ್ಯಾಚ್ ಇತ್ತು. ಅದು ಎಲ್ಲಿ ಗುವಾಹಟಿ ಅಸ್ಸಾಮಲ್ಲಿ. ಸೊ ಕಾಲಕ್ರಮೇಣ ಅದಕ್ಕೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಮ್ಯಾಚ್ಗೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಮುಂಬೈ ಮ್ಯಾಚ್ಗೆ ಏನಾಗುತ್ತೋ ನೋಡೋಣ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.